ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟಿದ್ದಾರೆ, ಹೇಗೆ ಅನಿಸ್ತದೆ ನಿಮಗೆ? ಫೈನ್, ಓಕೆ, ನೋ ಪ್ರಾಬ್ಲಮ್. ಈಗ ಸಿದ್ದರಾಮಯ್ಯ ಓಲ್ಡ್ ಸಿದ್ದರಾಮಯ್ಯ ಬೇಡವಾ? ಯಾಕೆ? ಈಸ್ ಓಲ್ಡ್, ಐ ಡೋಂಟ್ ವಾಂಟ್. ಶಿವಕುಮಾರ್ ಓಕೆನಾ? ಹಾಂ, ಮುಖ್ಯಮಂತ್ರಿ ಚೇಂಜ್ ಆಗಲೇಬೇಕು. ಇವರು ಸಿದ್ದರಾಮಯ್ಯನವರು ಲಾಸ್ಟ್ ಟೈಮು ಹೇಗೆ ಮಾಡಿದ್ರು ಆ ಥರ ಆ ಹುಮ್ಮಸ್ಸಾಗಲಿ, ಆ ಸ್ಪಿರಿಟ್ ಆಗಲಿ, ಆ ಪವರ್ ಆಗಲಿ ಅವ್ರಿಗೆ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಹೈಕಮಾಂಡ್ನ ದೇವಸ್ಥಾನ ಅಂತೆ, ಎಲ್ಲ ತೆಳಗಿನ ದೇವಸ್ಥಾನ ಇಲ್ಲ, ಹೈಕಮಾಂಡ್ನ ದೇವಸ್ಥಾನ ಅವ್ರಿಗೆ, ಬೇರೆ ಯಾವುದು ಅಲ್ಲ. ಹೀಗಾಗಿ ಅವ್ರದ್ದು ಪಾರ್ಟಿಗೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಭಾಳ ಇದೆ. ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ ಡಿ ಕೆ ಶಿ ಅವರ ಕಾಂಟ್ರಿಬ್ಯೂಷನ್ನು ಫೈನಾನ್ಷಿಯಲಿ ಅಲ್ಲಿ ಮ್ಯಾನ್ಯುವಲಿ ಹೆಚ್ಚಿಗೆ ಇದೆ. ಚೇಂಜ್ ಏನೂ ಬೇಕಾಗಿಲ್ಲ ನನಗೆ ತಿಳಿದಂಗೆ. ಆದರೆ ಇಬ್ಬರೂ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ಇವರು ಡಿ ಕೆ ಎಸ್ ಕೂಡ ಅವರು ಇವರಿಂದ ಬಿ ಜೆ ಪಿನವರಿಂದ ಭಾಳ ತೊಂದರೆಗೆ ಒಳಪಟ್ಟು ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ. ಆದರೆ ಅವ್ರಿಗೆ ವಯಸ್ಸಿದೆ, ಬೇಕಾದ್ರೆ ಇವ್ರಿಗೆ ಒಂದು 2 ವರ್ಷ ಬಿಟ್ಟು ಕೊಡ್ಬೋದು, ಆಮೇಲೆ ಅವ್ರು ಆಗ್ಬೋದು. ಅದನ್ನು ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್, ಚೇಂಜ್ ಅಂತೂ ಬೇಕು ಸರ್ ಈಗ. ಯಾಕಂದರೆ ಇವರು 2.5 ವರ್ಷದಿಂದ ಮಾಡಿದ್ದು ಏನೂ ಇಲ್ಲ ಜನಗಳಿಗೆ. ಬರೀ ಗ್ಯಾರಂಟಿ ಯೋಚನೆಗಳು ಅದು ಇದು ಅಂತ ಇಟ್ಕೊಂಡು ಒಂಥರ ಏನೂ ನಡೀತಾ ಇಲ್ಲ. ಹಾಗಾಗಿ ಗೌರ್ಮೆಂಟ್ ಚೇಂಜ್ ಆದರೆ ಅಟ್ಲೀಸ್ಟ್ ಉತ್ತಮ ಆಡಳಿತ ಕೊಡ್ತಾರೇನೋ ಅನ್ನೋ ನಂಬಿಕೆ. ಗೌರ್ಮೆಂಟ್ ಚೇಂಜ್ ಆಗಲ್ಲ, ಮುಖ್ಯಮಂತ್ರಿ ಚೇಂಜ್ ಆಗಲೇಬೇಕು. ಇವರು ಸಿದ್ದರಾಮಯ್ಯನವರು ಲಾಸ್ಟ್ ಟೈಮು ಹೇಗೆ ಮಾಡಿದ್ರು ಆ ಥರ ಆ ಹುಮ್ಮಸ್ಸಾಗಲಿ, ಆ ಸ್ಪಿರಿಟ್ ಆಗಲಿ, ಆ ಪವರ್ ಆಗಲಿ ಅವ್ರಿಗೆ ಇಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಡಿ ಕೆ ಶಿವಕುಮಾರ್ ಬಂದು ಏನು ಚೇಂಜಸ್ ತರ್ಬೋದು ಸರ್? ಸರ್, ಶಿವಕುಮಾರ್ ಅವರೂ ಒಂಥರ ಏನು ಹೇಳಲಿ ಅಂತಂದರೆ ಜನಾಭಿಪ್ರಾಯದ ಪ್ರಕಾರ ಹೋಗೋ ಮನುಷ್ಯ ಅಲ್ಲ. ಅವ್ರಿಗೆ ಮನುಷ್ಯ ಹೇಗೆ ಅಂತಂದರೆ ಅವ್ರಿಗೆ ಇಷ್ಟ ಬಂದಂಗೆ ಮಾಡೋ ಅಂಥ ಮನಸ್ಥಿತಿ ಇರೋರು. ಬಟ್ ಖಂಡಿತ ಸ್ವಲ್ಪ ಚೇಂಜಸ್ ಅಂತೂ ಆಗುತ್ತೆ, ಸ್ವಲ್ಪ ಚೇಂಜಸ್ ಅಂತ ತರ್ತಾರೆ. ಅವ್ರು ಯಾರ ಮಾತಿಗೂ ಬೆಲೆ ಕೊಡೋ ಮನುಷ್ಯ ಅಲ್ಲ ಅವರು. ಅಂದರೆ ಇದು ಮಂತ್ರಿಗಳದಾಗ ತೊಗೊಂಡಿಲ್ಲ, ಮಾತು ಕೇಳಿಲ್ಲ ಅಂತ ಕಷ್ಟ ಆಗುತ್ತಲ್ಲ ಸರ್? ಕಷ್ಟ ಆಗುತ್ತೆ ಸರ್. ಅವ್ರಿಗೆ ಸ್ವಲ್ಪ ಮೊದಲಿಂದನೂ ಆ ಆ್ಯಟಿಟ್ಯೂಡ್ ಇದೆ. ತಾನು ಹೇಳಿದ್ದನ್ನೇ ನಡೀಬೇಕು, ನಡೆಸೋ ಕೆಪಾಸಿಟಿ ಇದೆ. ಅವ್ರ ಸುತ್ತು ಜನ ಇರೋರು ಹಾಗೆ ಇದ್ದಾರೆ. ಹಾಗಾಗಿ ಈವನ್ ಅಡ್ಮಿನಿಸ್ಟ್ರೇಷನ್ಗೆ ಅವರು ಚೀಫ್ ಮಿನಿಸ್ಟರ್ ಆಗಿ ಬಂದರೂ ಸಾಮಾನ್ಯರಿಗೆ ಬೇಕಾಗಿರೋ ಅಂಥದ್ದು ಮಾಡ್ತಾರ ಅನ್ನೋದು ಡೌಟು. ಇನ್ನೊಂದು, ಈಗ ಟನಲ್ ರೋಡ್ ಮಾಡಬೇಕು ಅಂತ ಕೂತ್ಕೊಂಡಿದ್ದಾರೆ. ಟನಲ್ ರೋಡ್ ಈಸ್ ನಾಟ್ ಟೋಟಲಿ ಫೀಸಿಬಲ್ ಸರ್. ಅದು ಮಾಡೋದ್ರಿಂದ ಸುಮ್ಮನೆ 40-50 ಸಾವಿರ ಕೋಟಿ ಇವರು ಖರ್ಚು ಮಾಡಿ ಏನೋ ಪ್ರೊಜೆಕ್ಷನ್ ಮಾಡ್ತಾ ಇದ್ದಾರೆ. ನಮ್ಮ ತೇಜಸ್ವಿ ಸೂರ್ಯ ಅವರು ಹೇಳಿದ್ರಲ್ಲ, ಎಕ್ಸ್ಪರ್ಟ್ಸನ್ನ ಕನ್ಸಲ್ಟ್ ಮಾಡಿ ಅದರಲ್ಲಿರೋ ಸಾಧಕ ಬಾಧಕಗಳು ಏನಿದೆ ಅಂತ ತಿಳ್ಕೊಂಡು ಅದು ನಿಧಾನವಾಗಿ ಮಾಡೋದು ಬಿಟ್ಬಿಟ್ಟು ಆತಾತ್ರವಾಗಿ ಮಾಡೋ ಕೆಲಸ ಅಲ್ಲ ಸರ್ ಅವರು. ಖಂಡಿತ ಟನಲ್ ರೋಡ್ ಮಾಡೋದ್ರಿಂದ ಟ್ರಾಫಿಕ್ ಅಂತೂ ಕಡಿಮೆ ಆಗ್ಬೋದು, ಬೆಂಗಳೂರಿಗೆ ಸ್ವಲ್ಪ ಈಜಿ ಆಗ್ಬೋದು. ಆದರೆ ಇವರು ಮಾಡ್ತಾ ಇರೋ ಉದ್ದೇಶ ಬೇರೆ, ಏನಕ್ಕೆ ಮಾಡ್ತಾರೋ ಅಷ್ಟು ಅರ್ಜೆಂಟಾಗಿ ಅನ್ನೋದು ಅರ್ಥ ಆಗಲ್ಲ. ಈಗ ಅದ್ರ ಬದಲು ಬೇರೆ ಫ್ಲೈಓವರ್ಸ್ ಬಗ್ಗೆ ಇಲ್ಲ ಟ್ರಾಫಿಕ್ ಬಗ್ಗೆ ಚಿಂತೆ ಮಾಡಿದ್ರೆ ಸರ್, ಫ್ಲೈಓವರ್ಸ್ ಮಾಡೋದಕ್ಕೆ ಇನ್ನೂ ಆಗಲ್ಲ ಸರ್ ಹೆಚ್ಚಿಗೆ. ಈಗ ಆಲ್ರೆಡಿ ಕಂಜೆಸ್ಟೆಡ್ ಆಗಿಬಿಟ್ಟಿದೆ, ರೋಡ್ಸು ವಿಸ್ತೀರ್ಣತೆ ತುಂಬ ಕಮ್ಮಿ ಇದೆ. ಫ್ಲೈಓವರ್ಸ್ ಮಾಡೋದಕ್ಕಾಗಲಿ, ಎಕ್ಸ್ಟ್ರಾ ನೀವು ಮೆಟ್ರೋ ಲೈನ್ಸ್ ಹಾಕೋದಕ್ಕಾಗಲಿ ಸಾಧ್ಯ ಇಲ್ಲ ಬೆಂಗಳೂರಲ್ಲಿ. ಈ ಥರದ್ದೇನಾದರೂ ಯೋಚನೆ ಮಾಡಬೇಕು, ಇಲ್ಲ ಸಬರ್ಬನ್ ರೈಲ್ ಅಂತ ಹೇಳ್ಬಿಟ್ಟು ಆ ಥರದ್ದೇನಾದರೂ ಮಾಡ್ಕೋಬೇಕಷ್ಟೆ. ದೇವಸ್ಥಾನಕ್ಕೆ ಹೋಗ್ತಾರೆ, ಆ ದೇವರು ಈ ದೇವರು ಆಧಾರ. ಆಮೇಲೆ ಅಜ್ಜನ ಮನೆಗೆ ಹೋಗಿದ್ರು, ಅಜ್ಜನ ಮನೆಗೆ ಅಲ್ಲಿ ತುರುವೇಕೆರೆಗೆ. ಆಮೇಲೆ ಇತ್ತಾಗೆ ತಿರುಪತಿಗೆ ಹೋಗಿದ್ದರು. ಪಾಪ ಭಾಳ ಕಷ್ಟದಿಂದ ಓಡಾಡ್ತಾ ಇದ್ದಾರೆ. ದೇವರು ಅವ್ರಿಗೆ ಒಳ್ಳೆ ಮಾಡಲಿ ಅಂತ ಹೇಳೋದು. ಬಟ್ ಏನೇನೆಂದರೆ ಕೆಲವೊಂದು ಐಟಮ್ಸು ಬಂದು ಏನೇ ಒಂದು ಹಿಡಿದ್ರು ಕೂಡ ಅದನ್ನು ಗಟ್ಟಿತನದಿಂದ ಮಾಡೇ ತೀರ್ತಲಮ್ಮ ಅಂಥದ್ದು ಇದು ಇದೆ. ಬಿಗು ಭಾಳ ಅವ್ರದ್ದು ಬಿಗು. ಅವು ಹೈಕಮಾಂಡಿಗೆ ಭಾಳ ಇದು. ಹೈಕಮಾಂಡ್ನ ದೇವಸ್ಥಾನ ಅಂತೆ, ಎಲ್ಲ ತೆಳಗಿನ ದೇವಸ್ಥಾನ ಇಲ್ಲ, ಹೈಕಮಾಂಡ್ನ ದೇವಸ್ಥಾನ ಅವ್ರಿಗೆ, ಬೇರೆ ಯಾವುದು ಅಲ್ಲ. ಹೀಗಾಗಿ ಅವ್ರದ್ದು ಪಾರ್ಟಿಗೆ ಅವ್ರದ್ದು ಕಾಂಟ್ರಿಬ್ಯೂಷನ್ ಭಾಳ ಇದೆ. ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ ಡಿ ಕೆ ಶಿ ಅವರ ಕಾಂಟ್ರಿಬ್ಯೂಷನ್ನು ಫೈನಾನ್ಷಿಯಲಿ ಅಲ್ಲಿ ಮ್ಯಾನ್ಯುವಲಿ ಹೆಚ್ಚಿಗೆ ಇದೆ.
ಅಷ್ಟರ ಮಟ್ಟಿಗೆ ನಾವು ಹೇಳೋದು. ಅಲ್ಲಿ ಈಗ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಚೇಂಜ್ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ತುಂಬ ಹೊರಡ್ತಾ ಇದೆ. ಇದ್ರ ಬಗ್ಗೆ ಏನು ಅನಿಸುತ್ತೆ ಸರ್ ನಿಮಗೆ? ಇಲ್ಲ, ಚೇಂಜ್ ಏನೂ ಬೇಕಾಗಿಲ್ಲ ನನಗೆ ತಿಳಿದಂಗೆ. ಆದರೆ ಇಬ್ಬರೂ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಕಷ್ಟಪಟ್ಟಿದ್ದಾರೆ. ಇವರು ಡಿ ಕೆ ಎಸ್ ಕೂಡ ಅವರು ಇವರಿಂದ BJPನವರಿಂದ ಭಾಳ ತೊಂದರೆಗೆ ಒಳಪಟ್ಟು ಜೈಲಿಗೆಲ್ಲ ಹೋಗಿ ಬಂದಿದ್ದಾರೆ. ಆದರೆ ಅವ್ರಿಗೆ ವಯಸ್ಸಿದೆ, ಬೇಕಾದ್ರೆ ಇವ್ರಿಗೆ ಒಂದು 2 ವರ್ಷ ಬಿಟ್ಟು ಕೊಡ್ಬೋದು, ಆಮೇಲೆ ಅವ್ರು ಆಗ್ಬೋದು. ಅದು ನನ್ನ ಅಭಿಪ್ರಾಯ. ಆದರೆ ಇಬ್ಬರೂ ಕಾಂಗ್ರೆಸ್ ಬೇಕು. ಓಕೆ, ನಿಮಗೆ ಸಿದ್ದರಾಮಯ್ಯ ಸರ್ಕಾರ ಎಷ್ಟು ತೃಪ್ತಿ ತಂದಿದೆ? ಪರವಾಗಿಲ್ಲ, ಬೇರೆ ಸರ್ಕಾರಗಳಿಂದ ಇಲ್ಲಿ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಯಾವುದೂ ತೊಂದರೆ ಇಲ್ಲ. ಎಲ್ಲ ಕಂಪ್ಲೇಂಟ್ಸ್ ಕೇಳಿ ಬರ್ತಾ ಇದೆ, ಒಂದು ಗುಂಡಿ ವಿಚಾರ ಇರ್ಬೋದು, ಒಂದು ಇದೆ, ಅದು ಎಲ್ಲ ಸಮಸ್ಯೆ ಇದೆ, ಎಲ್ಲ ಕಡೆ ಇದೆ. ಆದರೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ಹೇಳಿದ್ದನ್ನ ಡೆಡ್ಲೈನ್ನ ಮೀಟ್ ಮಾಡೋಕ್ಕೆ ಆಗ್ತಾಯಿಲ್ಲ. ಬಟ್ ಇನ್ನೂ ಸ್ವಲ್ಪ ಇದು ಚುರುಕಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡ್ಬೋದು. ಹೌದು. ಬಟ್ ಆದರೆ CM ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂತೀರಾ? ಅವಶ್ಯಕತೆ ಈಗಿಲ್ಲ, ಯಾಕಂದರೆ ಅವ್ರಿಗೆ ವಯಸ್ಸಿದೆ. ಇನ್ನು ಸ್ವಲ್ಪ 1-2 ವರ್ಷ ಬಿಟ್ಬಿಟ್ಟು ಅವ್ರಿಗೆ ಮಾಡ್ಬೋದು. ಆದರೆ ಇಬ್ಬರು ಕಾಂಗ್ರೆಸ್ ಭಾಳ ಕಷ್ಟಪಟ್ಟು ಇಬ್ಬರು ಬೇಕು ಕಾಂಗ್ರೆಸ್ ಪಕ್ಷಕ್ಕೆ. ಒಬ್ಬರೇನು ಕಡಿಮೆ, ಒಬ್ಬರೇನು ಹೆಚ್ಚಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಬಟ್ ಇಬ್ಬರು ಬೇಕು. ಅವರೊಂದು 2.5 ವರ್ಷ ಇನ್ನು ತಾಳ್ಮೆಯಿಂದ ಇರ್ಬೋದು. ಅವ್ರ ವಯಸ್ಸಿದೆ. ಸಿದ್ದರಾಮಯ್ಯವ್ರಿಗೆ ಕೊನೆ ಎಲೆಕ್ಷನ್ ಅಂತ ಕಾಣುತ್ತೆ. ಅವರೊಂದು ಮುಂದೆ ಎಲೆಕ್ಷನ್ ನಿಲ್ಲಲ್ಲ. ಅವ್ರು ಬಿಟ್ಟು ಕೊಡ್ಬೋದು, ಬಿಟ್ಟು ಕೊಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. CM ಸಿದ್ದರಾಮಯ್ಯ ಮುಂದುವರಿತಾರೆ ಅಂತ ಹೇಳ್ತೀರಾ? ಮುಂದುವರಿತಾರೆ ಅಂತ ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಮುಂದುವರಿಬೋದು. ಇವ್ರು ಬಿಟ್ಟು ಕೊಡ್ಬೋದು, ಬಿಟ್ಟು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು, ಮೊನ್ನೆ ಕಸದ ವಿಚಾರ ತುಂಬ ಸೌಂಡ್ ಮಾಡ್ತಾ ಇದೆ. ರೋಡ್ ಸೈಡ್ ಯಾರು ಕಸ ಬಿಸಾಕಿ ಎತ್ಕೊಂಡು ಅವ್ರು ಮನೆ ಬಾಗಿಲಿ ಆಗ್ತಾ ಇದ್ದಾರೆ. ಹೌದು. ಅದ್ರ ಬಗ್ಗೆ ಏನು ಅನಿಸ್ತಿದೆ ನಿಮಗೆ? ಅಲ್ಲ, ಅದು ಜನಗಳಿಗೆ ಬುದ್ಧಿನೇ ಇಲ್ಲ. ಈಗ ನೋಡಿ, ಪಾರ್ಕ್ ಇದು ಪಬ್ಲಿಕ್ ಪ್ಲೇಸು ನೋಡಿ, ಎಲ್ಲ ಕಡೆನೂ ಕಸ ಹಾಕಿ ಇರ್ತಾರೆ. ಯಾರು ಕ್ಲೀನ್ ಮಾಡೋದು? ಇವ್ರನ್ನ ನಾಯಿಗಳು ಬರ್ತವೆ ಒಳಗೆ, ಇದು ದನ ಇದೆಲ್ಲ ಬರ್ತವೆ, ಹಸು ದನ ಎಲ್ಲ ಬಂದು ಇದು ಮಾಡ್ತವೆ. ಇದು ಪಬ್ಲಿಕ್ಕು ಸ್ವಲ್ಪ ಕಾನ್ಷಿಯಸ್ನೆಸ್ ಇರಬೇಕು. ಎಲ್ಲ ಕಡೆ ಇದು ಗಲೀಜು ಮಾಡೋದು, ಸ್ಕೂಟ್ರಲ್ಲಿ ತೊಗೊಂಡೋಗಿ ಅಲ್ಲೆಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾರೆ. ಇದೆಲ್ಲ ನಿಲ್ಲಿಸ್ಬೇಕು. ಅವ್ರಿಗೆ ಫಸ್ಟು ನಮ್ಮ ಊರು ನಮ್ಮ ಇದು ಅಂತ ಅವ್ರಿಗೆ ಇದನ್ನ ಭಾವನೆ ಬರಬೇಕು. ಇಲ್ಲ, ಎಷ್ಟು ತಪ್ಪಿದೆಯೋ ಸರ್ಕಾರದ್ದು ಅಷ್ಟೇ ತಪ್ಪಿದೆ ಅನ್ಸಲ್ವಾ? ಯಾಕಂದರೆ 2 ದಿವಸಕ್ಕೆ 3 ದಿವಸಕ್ಕೆ ಒಂದ್ಸಲ ಮನೆ ಬಾಗಿಲಿಗೆ ಗಾಡಿ ಬರುತ್ತೆ. ಇಲ್ಲ, ನಮ್ಮ ಏರಿಯಾದಲ್ಲಿ ಪರ್ಟಿಕ್ಯುಲರ್ ಈ ಏರಿಯಾದಲ್ಲಿ ದಿನ ಬರ್ತವೆ. ಒಂದೊಂದು ದೊಡ್ಡದಾಗಿರೋದು ವಾರಕ್ಕೆ 2 ಸರಿ ಬರ್ತಾರೆ. ಬುಧವಾರ ಶನಿವಾರ ಕಸ ಎಲ್ಲ ತಗೊಂಡು ಹೋಗ್ತಾರೆ. ಡೈಲಿ ಸಣ್ಣ ಗಾಡಿಗಳು ಬರ್ತವೆ ನಮ್ಮ ಏರಿಯಾದಲ್ಲಿ, ಎಲ್ಲ ಕಸ ಎಲ್ಲ ತಗೊಂಡು ಹೋಗ್ತಾರೆ. ಇನ್ನೊಂದು, ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಡ್ಯೂಟಿ ಹೋಗಿದೆ, ಇವ್ರು 8 ಗಂಟೆ 9 ಗಂಟೆಗೆ ಬರ್ತಾರೆ. ಇಲ್ಲ, ಅದು ಕೆಲವರು 6 ಗಂಟೆಗೆ ಶಿಫ್ಟ್ ಹೋಗೋದಿರುತ್ತೆ, 8-9 ಗಂಟೆಗೆ ಗಾಡಿ ಬರುತ್ತೆ. ಹೌದು. ಅವ್ರು ಅಂಥವ್ರು ಏನು ಮಾಡೋದು? ನಮಗೆಲ್ಲರೂ ಒಂದು ಕಡೆ ಒಂದು ಇಲ್ಲ, ಮನೇಲಿ ಲೇಡೀಸ್ ಇರ್ತಾರಲ್ವ, ಅವ್ರು ಮಾಡ್ಬೋದಿಲ್ಲ. ಸಿಂಗಲ್ ಪರ್ಸನ್ ಇರ್ತಾರೆ. ಹೌದು. ಸರ್ಕಾರ ಏನು ಮಾಡಿದೆ? ಎಲ್ಲರೂ ಒಂದು ಕಡೆ ಇಲ್ಲ, ಅವರು ಒಂದು ಬುಟ್ಟಿನಲ್ಲಿ ಹಾಕಿ ತೊಗೊಂಡು ಬಂದು ಇಟ್ಟರೆ ಹೊರಗಡೆ ಅದನ್ನ ಕಲೆಕ್ಟ್ ಮಾಡ್ಕೊಂಡೇ ಹೋಗ್ತಾರೆ. ಅವ್ರು ಏನು ಬಿಟ್ಟು ಹೋಗಲ್ಲ. ನಮ್ದು ಅಭಿಪ್ರಾಯ ಅಲ್ಲ, ಜನಗಳ ಅಭಿಪ್ರಾಯ ಹೇಳ್ತಾರೆ. ಇಲ್ಲ, ಜನಗಳ ಅಭಿಪ್ರಾಯ ನಾನು ಹೇಳೋದು. ನಾನು ಒಬ್ಬಂಟಿಯಾಗಿದ್ದೀನಿ. ಆದರೆ ಇದರ ಹೊರಗಡೆ ಬಂದಿಟ್ಟರೆ ಅವ್ರು ಪಾಟ್ ತಗೊಂಡು ಹೋಗ್ತಾರೆ. ಅಲ್ಲ, ಅದು ಏನಾದರೂ ನೀವು ಇದು ಊಟ ಸಂಬಂಧಪಟ್ಟಿದ್ದು ಏನಾದರೂ ಇದ್ದರೆ ಅದು ನಾಯಿಗಳು ಇದಾಗುತ್ತೆ. ಇಲ್ಲಾಂದರೆ ವಾಸನೆ ನೋಡ್ಬಿಟ್ಟು ಹೋಗ್ಬಿಡುತ್ತೆ. ಆ ಥರ ಏನು ಮಾಡೋದು? ಸರ್ಕಾರ ಎಲ್ಲರೂ ಒಂದು ಕಡೆ ಎಲ್ಲ ಕಸ ಇಡಕ್ಕೆ ಒಂದು ಬಾಕ್ಸ್ಗಳು ಥರ ಆ ಥರ ವ್ಯವಸ್ಥೆ ಮಾಡಿ. ಇಲ್ಲ, ಬಾಕ್ಸ್ಗಳು ಇಲ್ಲ. ನಿಮ್ಗೆ ಗೊತ್ತೋ ಏನೋ ಬಾಕ್ಸ್ಗಳು ಇತ್ತಲ್ಲ, ಒಂದು 10 ವರ್ಷದಿಂದ ಬಾಕ್ಸ್ಗಳಿತ್ತು. ಅದೇನಾಗಿದೆ, ಒಂದೊಂದು ಮನೆ ಮಾತ್ರ ನೀವು ಅದು ಸುತ್ತಲೂ ಅದ್ರೊಳಗೆ ಹಾಕಲ್ಲ, ಸುತ್ತಲೂ ಹಾಕ್ತಾರೆ. ಅವಾಗ ಏನು ಮಾಡ್ತಾರೆ, ಪಕ್ಕದ ಮನೆಯವ್ರಿಗೆ ಇವ್ರಿಗೆಲ್ಲ ತೊಂದರೆ ಆಗುತ್ತೆ. ಈಗ ಇರೋ ಸಿಸ್ಟಮೇ ಒಳ್ಳೆ ಸಿಸ್ಟಮ್ ನನಗೆ ತಿಳಿದ ಮಟ್ಟಿಗೆ. ಜನದು ತಪ್ಪಿದೆ, ಜನ ತಪ್ಪಿದೆ. ಇಬ್ಬರು ತಿದ್ಕೋಬೇಕು. ಹೌದು, ತಿದ್ಕೋಬೇಕು. ಸರ್ಕಾರದೇನು ತಪ್ಪಿಲ್ಲ. ಬಟ್ ಏನು ಎಷ್ಟಂತ ಮಾಡಿ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ. ಅವ್ರೇನು ಮಾಡಬೇಕು? ಅವ್ರಿಗೆ ತಕ್ಕಂತೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಅವರೆಲ್ಲ ಕಸ ಎಲ್ಲ ಹೊರಗಡೆ ಬಂದು ಇಡಿ ಅಂತಲೇ ಹೇಳ್ತಾರೆ. ನಮ್ಮ ಏರಿಯಂತೂ ಇಲ್ಲಿ ಆ ಥರ ಯಾವುದೂ ತೊಂದರೆ ಇಲ್ಲ. ದಿನ ಬೆಳಗ್ಗೆ ಬಂದು 6 ಗಂಟೆಗೆ ಬರ್ತಾರೆ. 6 ಗಂಟೆಗೆ ಬಂದು ಸ್ವಿಪ್ ಮಾಡ್ತಾರೆ. ಅದಾದಮೇಲೆ ಗಾಡಿಗಳು ಬರುತ್ತೆ, ಸಣ್ಣ ಗಾಡಿಗಳು, ಅದ್ರಲ್ಲಿ ತೊಗೊಂಡು ಹೋಗ್ತಾರೆ. ದೊಡ್ಡ ಐಟಮ್ ಅನೌನ್ಸ್ ಮಾಡ್ಕೊಂಡು ಬರ್ತಾರೆ, ಈ ಥರ ಕಸ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿ. ಸಾಟರ್ಡೇ ವೆಡ್ನೆಸ್ಡೇಸ್ ಬರ್ತಾರೆ. ಕ್ಲೀನ್ ಇಲ್ಲೇ ಪಕ್ಕದಲ್ಲಿ, ನಮ್ಮ ಪಕ್ಕದ ರೋಡ್ ನಮ್ಮದು, ನಾಗಪುರ, ವೆಸ್ಟ್ ಆಫ್ ಕಾರ್ಡ್ ರೋಡ್. ಓಕೆ ಸರ್, ಥ್ಯಾಂಕ್ ಯು. ಪಕ್ಕದ ರೋಡು.